ಮೊನ್ನೆ ಟ್ರಿಪ್ಪಿಗೆ ಹೇಳ್ದಂಗೆ ಇದನ್ನು ಮಾಹಿತಿ ಕೊಡ್ತೀನಿ ಅಂತಂದು ಹೇಳಿದ್ದೆ. ಹಂಗೆ ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಒಳಗೆ ಪರ್ಮಿಷನ್ ತೊಗೊಂಡು ಬಂದೇನಿ ರೀ. ಇದು ಕ್ಲೀನಿಂಗ್ ಪ್ರೊಸೆಸ್ ಹೆಂಗೆ ನಡೀತೈತೆ ಅನ್ನೋದು ಪೂರ್ತಿ ವೀಡಿಯೋ ನೋಡಿರಿ, ಗೊತ್ತಾಗುತ್ತೆ. ಸರಿ, ಸಾವುಕಾರ ಮಂದಿಗೆ ಬರ್ರಿ ನಮ್ದು ಹೊಸ ಇನ್ನೊಂದು ವೀಡಿಯೋಕ್ಕೆ. ಏನಿಲ್ಲ ರೀ, ಇವತ್ತು ಲೋಡಿಂಗ್ ಏನೋ ಸ್ವಲ್ಪ ಇನ್ನೇನು ಬಂದಿಲ್ಲ. ಬಟ್ ನಾವೇ ಇಲ್ಲಿ ಅಂತಂದ ಗಾಡಿ ವಾಟ್ರ್ ಗೀಟ್ರ್ ಸರ್ವಿಸ್ ಎಲ್ಲ ಮಾಡಿಸಿ, ಮಳೆ ಅಂತೂ ಭಾಳ ಐತ್ರಿ, ಮಾಡಿಸ್ಬಾರ್ದಿತ್ತು ಈಗ. ಆದರೆ ಏನೇ ಇರಲಿ ಅಂತಂದು ವಾಟ್ರ್ ಸರ್ವಿಸ್ ಎಲ್ಲ ಮಾಡಿಸಿ ಮತ್ತಿನ್ನೇನೈತೆ ರೀ, ಲೋಡಿಂಗ್ ಅಂತೂ ಯಾವ ಬಂದಿಲ್ಲ ಇನ್ನು. ಅಂದ್ರೆ ಮಾಡ್ಬೇಕು ಇವತ್ತು. ಇಲ್ಲಿ ಹಳೆಗಾರ ಹುಡ್ ಹಾಕತ್ತಾರ ರೀ. ಈಗ ಪುಗ್ಸೆಟ್ಟಿ ಕೆಲಸ ಮಾಡ್ಸೋನ್ ಕೈ ಬಿಡವ, ಹಾಗಾಗಿ ಕರಿಯಾಗತ್ತಾನ ಮ್ಯಾಗ ಹೋಗ್ಬೇಕ್ರಿ. ಇದಕ್ಕೊಂದು ಗಾಡಿ ಹುಡ್ ಹಾಕ್ಬೇಕು, ಲೋಡಿಗೆ ಹೋಗೋದಿದೆ. ಇನ್ನೇನು ನಿನ್ನೆ ಲೋಡ್ ಆಗೋ ಪೊಸಿಷನ್ ಇದ್ದಿರ್ತಿಲ್ಲ ನಮ್ಮ ಗಾಡಿ ಲೋಡ್ ಆದ್ವ. ಇನ್ನೇನು ಸೆಂಟ್ರಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಲೋಡಿಂಗ್ ಮಾಡೋ ವಿಚಾರ ಇದ್ದಿರ್ತಿಲ್ಲಲ್ಲ, ಹಾಗಾಗಿ ಬಿಟ್ಟಿದ್ವಿ. ಸಡನ್ನಾಗಿ ಗಾಡಿ ಸಿಗಲಿಲ್ಲ ಅಂತ ತುಂಬಿದ್ರೆ ಆಲ್ರೆಡಿ ನಾವು ಘಾಟ್ ಬಂದೇವ್ರಿ. ಏನು ನಂದೊಂದು ಗಾಡಿ, ಆಮ್ಯಾಗ ನಮ್ಮ ಮಂದಿ ಒಂದು ಬಾಳೆಗಾರ ಒಂದು ಗಾಡಿ ಇಲ್ಲೇ ಹಿಂದೆ ಮುಂದೆ ಹೊಂಟಿದ್ದೇವ್ರಿ. ಮೋಸ್ಟ್ಲಿ ಕಾಂತದಲ್ಲೇ ಬ್ಲೂ ಕಲರ್ ತಾಡ್ಕೊಲ್ ಹಾಕೈತಿ ಗಾಡಿಗೆ. ಇನ್ನೇನು ಆ ಕಡೆ ಹೋಗೋಕೆ ದಾರಿ ಇಲ್ರಿ, ಆ ಕಡೆ ಚಾಕಣ ಮ್ಯಾಗ ನಾಸಿಕ್ ಹೋಗೋಕೆ ಚಾಕಣ ಮ್ಯಾಗ ಜಾಮ್ ಆಗೈತೆ ಅಂತ. ಬರೀ ಮುಂದೆ ನೋಡ್ಕೊಂಡು ಹೋಗೋದು ಜಾಮ್ ಆಗೈತೆ ಅಂತ. ಹಾಗಾಗಿ ಇಲ್ಲೇ ಬೆಳ್ಳಘಾಟ್ ಇಳೋಗ್ಬಿಟ್ಲೇನ ರೈಟಿಗೆ ಎತ್ಕೊಂಡು ಹೊಂಟೇವ್ರಿ. ಹಿಂಗೆ ಒಳಗಿನ ದಾರಿಯಿಂದ ನಮಗೂ ರೋಡ್ ಅಷ್ಟೊಂದೇನು ಗೊತ್ತಿಲ್ಲ. ಹಂಗೆ ಮುಂದೆ ನಮ್ಮ ಗಾಡಿ ಹೊಂಟತಿ, ಅದ್ರ ಹಿಂದಿಂದ ಹೊಂಟೇವಿ, ಕಾಣಿಸ್ತತಿ ನೋಡ್ಬೋದು. ಬರೀ ನಾ ಘಾಟ್ ಹೋಗೋಣ, ಯಾಕಂದ್ರೆ ನಮ್ಕಿನ್ನ ಮುಂದೆ ಹೋಗಿದ ಗಾಡಿ ಆಲ್ರೆಡಿ ಮುಂದೆ ಹೋಗಿದಾವ. ಯಾಕಂದ್ರೆ ನೈಟ್ ಲೋಡ್ ಆಗೋದು ಲೇಟ್ ಆದ್ರಿ, ಹಾಗಾಗಿ ಊಟ ಏನು ಮಾಡಿರಕ್ಕಿಲ್ಲ, ನಿದ್ದೆ ಟೈಮ್ ಅಂತಂದು ಹಂಗೆ ಮುಂದೆ ಒಂದು ಕಪ್ ಚಾ ಕುಡ್ಕೊಂಡು ನಾನು ನಮ್ಮ ದೋಸ್ತ ಹಂಗೆ ಹೊಂಟಿದ್ದೀರಿ. ಇನ್ನೇನು ಕ್ಲೈಮೇಟ್ ಮಾತ್ರ ಕೇಳಂಗಿಲ್ಲ ರೀ, ಮಳೆ ನಮ್ಮನೆ ಐತಿ. ಏನು ಬರ್ರಿ ಹೋಗೋಣ. ಅದ್ರಾಗ ಮೆಣಸಿನ್ಕಾಯಿ ತುಂಬ್ಕೊಂಡು ಈ ರೋಡ್ನ್ಯಾಗ ಬರೋ ಮಾತಲ್ರಿ, ಯಾಕಂದ್ರೆ ಟೈಮಿಂಗ್ ಇರ್ತೈತಿ, ಕವರ್ ಮಾಡ್ಬೇಕಾಕೈತಿ. ಹಾಗಾಗಿ ಇನ್ನೇನು ಮಾಡಿದ್ರಿ, ಮತ್ತು ರೋಡೆಲ್ಲ ಬಂದದವು. ಹಾಗಾಗಿ ಒಳದಾರ್ಯಾಗ ಆದಾದ ಹೊಂಟೇವಿ. ನೋಡ್ಬೋದು ಎಲ್ಲ ಬರೀ ಹಿಲ್ಸ್ ರೋಡ್, ಅದು ಇದು ಕಚ್ಚಾ ರೋಡ್ ಸಿಗಾತವು. ಅದ್ರಾಗ ಹಂಗೆ ಹೊಂಟಿದ್ದೇವೆ. ನಾಸಿಕ್ ಬೈಪಾಸ್ ಈ ಒಂದು ರೋಡ್ ಕೂಡಾಕ 200 ಕಿಲೋಮೀಟ್ರ್ ಸಿಂಗಲ್ ರೋಡ್. ಇಷ್ಟತನ ಸಾಕಾಗೈತಿ ರೀ ಜಲ ಸಿಂಗಲ್ ರೋಡ್ನ್ಯಾಗ. ಅಂತೂ ಇಂತೂ ಬಂದು ಕುಡ್ಕೊಂಡೇವಿ. ಇನ್ನೇನು ಇನ್ನು ಒಂದು ತಾಸು ಅಂದ್ರೆ ಹೊಕ್ಕೈತಿ ಗಾಡಿ, ಟೆನ್ಷನ್ ಇಲ್ಲ. ಇನ್ನೇನು ಅಂತೂ ನಿಂತು ಕಷ್ಟಪಟ್ಟು ಹೊಡ್ಕೊಂಡ್ಬಂದಿದ್ದಕ್ಕೆ ಇನ್ನೇನು ಪೂನಾ ಮ್ಯಾಗ ಬಂದ್ರೆ ನಡೀತಿತ್ತು ರೀ. ಬಟ್ ಅಲ್ಲಿ ಏನೋ ಹೊಳೆ ಬಂದಿದ್ದಕ್ಕೆ ನೀರು ಬ್ರಿಡ್ಜ್ ಮ್ಯಾಗ ಬಂದು ಗಾಡಿ ಬಿಡೋಲ್ರ ಅಂತ. ಹಾಗಾಗಿ ಮುಂದೆ ಬಂದಿರೋ ಗಾಡಿ ಯಾರು ಹೇಳಿದ ಮ್ಯಾಗ ನಮಗೂ ಗೊತ್ತಾಗಲ್ಲ, ಅಲ್ಲಿ ಮಠ ಗೊತ್ತಾಗಿದ್ದಿಲ್ಲ. ಹಾಗಾಗಿ ನಾವು ಒಳಗೆ ಬರ್ಬೇಕಾದ್ರೆ ಬರ್ರಿ ಅಂತಮಕ್ಕಿ ಸಿಕ್ಕತ್ರಿ, ಆರಾಮ್ ಹೋದ್ರ. ಕಡೆಗೂ ಬಂದು ಮುಟ್ಟಿದ್ದೀರಿ ಅನ್ಲೋಡಿಂಗ್ ಪಾಯಿಂಟ್ ನಾಸಿಕ್ ಕೋಲ್ಡ್ ಸ್ಟೋರೇಜ್. ನೋಡ್ತೀರಿ ನಿನ್ನೆಲ್ಲ ತುಂಬಿದ ಗಾಡಿನ ಅದಾವ ಇಲ್ಲಿ. ಇದು ಬಾಸ್ ಗಾಡಿ ನಮ್ಮ ಮುಂದೆ ತುಂಬ್ಕೊಂಡು ಬಂದೈತಿ. ನಮ್ಮದು ಪಾಳ್ಯಗಾರ ಅಲ್ಲಿ ನಿಂತೈತಿ, ನಮ್ದು ಇಲ್ಲಿ ನಿಂತೈತಿ. ಪ್ರತಿಯೊಂದು ಗಾಡಿ ಇಲ್ಲಿ ಅದಾವು. ಹಂಗೆ ಎಲ್ಲರೂ ಕೂಡಿ ಕಾರ್ ಗಾಡಿ ಕೊಟ್ಟಿದ್ದಾರೆ, ಊಟಕ್ಕೆ ಹೊಂಟಿದ್ದೇವೆ ಈಗ. ನೋಡ್ರಿ ಹೊಂಟಿದ್ದೇವೆ ಕಾರ್ ಗಾಡಿ ತೊಗೊಂಡು ಊಟಕ್ಕೆ. ಎಲ್ಲರೂ ಅದಾರ ಮಾರ್ಕೆಟಿಗೆ ನೋಡ್ಬೋದು. ಇಲ್ಲಿ ಏನು ಕುಂತೈತಿ ಮೇಳ. ಇನ್ನೇನು ಊಟ ಚಲೋ ಆಗೈತ್ರಿ, ಎಲ್ಲರೂ ಅದರ ದಾದಾಗಳು. ಊಟ ಮಾಡ್ಕೊಂಡು ಗಾಡಿ ಕಡೆ ಹೋಗ್ಬರ್ರಿ, ಮೊದಲ ಹೊಟ್ಟೆ ಹಸತಿ. ಬೆಳಗಿಂದ ನಾಷ್ಟ ಎಲ್ಲ ಊಟಿಲ್ಲ, ಆಮೇಲೆ ಮಾತಾಡ್ತೇನೆ ರೀ. ಮೊನ್ನೆ ಟ್ರಿಪ್ನಾಗ ಹೇಳ್ದಂಗೆ ರೀ, ಈ ಟ್ರಿಪ್ ಖುದ್ದು ನಾನು ಬಂದೇನು ರೀ ಕೋಲ್ಡ್ ಸ್ಟೋರೇಜ್ ಒಳಗೆ ಅವ್ರು ಕೂಡ ಕೇಳ್ಕೊಂಡು. ಇಲ್ಲೇ ನೋಡಿರಿ ಗ್ರೇಡಿಂಗ್ ಆಗೋದು. ಎದ್ರ ಸಂಬಂಧ ಪಾರ್ಟಿಗಳು ಅಲ್ಲಿ ಆರಿಸಿ ತುಂಬ್ತಾರಂದ್ರೆ ಚಾಕು ಹೊಡೆದು ಇದ್ರ ಸಂಬಂಧ ತುಂಬ್ತಾರೆ. ಇದು ಕಲರ್ ಶೈನಿಂಗ್ ಡಿಪೆಂಡ್ ಆಕೈತೆ ರೀ ಇದಕ್ಕೆ. ನೋಡ್ರಿ ಅದ್ರಾಗ ಕಂಪಗಾಯಿ ತೆಗೆದು ಹಾಕತ್ತಾರ. ಕಾಯ್ದೊಂದು ಎಲೆ ತೆಗಿಯಾಕ್ರಿ ಕ್ಲೀನಿಂಗ್ ಮಾಡೋಕೆ. ಕ್ಯಾನ್ ಇಲ್ಲೇ ಪ್ಯಾಕಿಂಗ್ ಬಾಕ್ಸ್.
ಈಗ ನಮ್ಮ ಗಾಡಿಯಾಗಿದ್ದ ಖಾಲಿ ಆಗೋದು ಅಲ್ಲಿ ಆಕತ್ರಿ. ಇಲ್ಲೇ ನಮ್ಮ ಗಾಡಿಗಳು ಖಾಲಿ ಹಾಕವ್ರಿ. ನಮ್ಮದಲ್ಲಿ ಗಾಡಿ ಬೇರೆ ಗಾಡಿ ಹಚ್ಚಿದಾರೆ. ಈಗ ಈ ಗಾಡಿ ಆದ್ಮೇಲೆ ನಮ್ಮ ಗಾಡಿ ಹಚ್ತಾರೆ. ಸಾವುಕಾರ ಮಂದಿಗೆ ಬರ್ರಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಬಂದು ಖಾಲಿ ಮಾಡಿದೆವು ಗಾಡಿನ. ಬಟ್ ಮಳೆ ಸಂಬಂಧ ಯಾವುದೋ ವೀಡಿಯೋ ಮಾಡೋಕ್ಕಾಗಿಲ್ಲ. ಅರ್ಧ ಅಷ್ಟೇ ವೀಡಿಯೋ ಮಾಡೀನಿ. ನೋಡ್ಬೋದು ಖಾಲಿ ಗಿಲಿ ಮಾಡ್ಕೊಂಡು ನಾವು ಆಫೀಸಿಗೆ ಬಂದೇವಿ. ಏನು ಎಂಟ್ರಿ ಹಿಂಗೆ ಕೊಟ್ಟಿದ್ದಾರೆ ಅಂತದ್ರಾಗ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಆಫೀಸ್ಗೆ. ಲೋಡಿಂಗ್ ಇನ್ನೂ ಏನು ಬಂದಿಲ್ಲ. ನಮ್ಗೆ ಆಫೀಸ್ಗೆ ಗೊತ್ತಿರೋಕ್ಕಿಲ್ಲ. ಹಂಗೆ ಒಬ್ಬರು ಅಣ್ಣಾರ ಕಾಂಟ್ಯಾಕ್ಟ್ಲಿದ್ದ ಬಂದೇವಿ ಆಫೀಸ್ಗೆ. ಏನಕ್ಕತ್ತಿ ನೋಡ್ಬೇಕ್ರಿ. ಆದ್ರೆ ದಯಮಾಡಿ ಹೇಳ್ತೀನಿ, ಸ್ವಲ್ಪ ದಿನ ಗಾಡಿ ಈ ಕಡೆ ತೊಗೊಂಬರ್ದು ಭಾಳ ವಜ್ಜೆ ಐತ್ರಿ. ನಮಗೇನೋ ಅನ್ಸಿತ್ತು ಬೊಂಬೈ ರೋಡ್ ಖರಾಬ್ ಆಗೈತಿ, ಇತ್ತಾಗ ನಾಸಿಕ್ ಪೂನಾ ಏನೋ ಹೋಗ್ಬೋದು ಅಂತಂದು. ಬಟ್ ನಾಸಿಕ್ ಬೈಪಾಸು ಬಂದಾಗೈತಿ. ಈಗ ಇಲ್ಲಿಂದ ಹೋಗೋದು ವಜ್ಜೆ ಆಗೈತಿ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ನಾಸಿಕ್ದಾಗ್ರಿ ಅಂತ. ಅದ್ರ ಸಂಬಂಧ ನಮಗೂ ಗೊತ್ತಾಗ್ತಿದ್ದಿಲ್ಲ. ಆಫೀಸ್ನಾಗ ಕುಂತಾಗ ಅಣ್ಣಾರ ಹೇಳಿದ್ರೆ ರೈಟ್ರು. ಇನ್ನೇನು ಆದಷ್ಟು ಏನಾರ ತುಂಬ್ಕೊಂಡು ನಾವು ಊರ ಕಡೆ ದಾರಿ ಸನೆ ಮಾಡ್ತೇವ್ರಿ. ಸಾಕಾಗೈತೆ ನಮಗೂ ಈ ಕಡೆ ಮಳೆ ಕಡ್ತಕ್ಕೆ. ಎದಕ್ಕೂ ಹೊರಗೆ ಹೋಗೋಕ್ಕಾಗೋತ್ತ. ಅಕ್ಕ ಗಾಡಿ ಅಲ್ಲಿ ಹಚ್ಚಿದೇವ್ರಿ. ಅಲ್ಲಿ ಕಾಣ್ತಿರ್ಬೋದು. ದೂರಾಗಿ ಕ್ಲಿಯರಾಗಿ ಕಾಣಂಗಿಲ್ಲ ರೀ. ಮಳೆ ಅಣ್ಣಮನೆ ಹತ್ತೈತಿಲ್ಲ. ಇನ್ನೇನು ಸಿಕ್ಕಿ ತುಂಬ್ಕೊಂಡು ಊರ ಕಡೆ ದಾರಿ ಸನೆ ಮಾಡ್ತೇವ್ರಿ. ನೀವೇ ಅಂದ್ರೆ ಬೊಂಬೈ, ಪೂನಾ, ನಾಸಿಕ್, ಸೂರತ್ ಕಡೆ ಸಿಕ್ಕೊಂಡಿದ್ರೆ ಲಗುನ ಹೋಗಿ ಊರ ಕಡೆ ಸೇರ್ಕೋರಿ. ಯಾಕಂದ್ರೆ ಮಳೆ ಭಾಳ ಕೆಟ್ಟ ಬೀಳತೈತಿ ಈ ಕಡೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ರೀ. ಪೂರ್ತಿ ವ್ಲಾಗ್ ಎಡಿಟ್ ಮಾಡಿಲ್ಲ ರೀ. ಆ್ಯಕ್ಚುಲಿ ಲಾಂಗ್ ಆಕತ್ತದ. ಯಾಕಂದ್ರೆ ಈ ಟ್ರಿಪ್ ದಾರಿ ಉದ್ದಕ್ಕೆ ವಿಡಿಯೋ ಮಾಡ್ಕೊತ ಬಂದೀನಿ. ಹಾಗಾಗಿ ಯೂಟ್ಯೂಬ್ಗೆ ಇಲ್ಲ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತೀನಿ. ಹೋಗಿ ಚೆಕ್ಔಟ್ ಮಾಡಿ.